ಬಜೆಟ್ ಮಂಡಿಸುವಾಗ ನಮಗೆ ತಲೆ ಮೊದಲು ಹೊಳೆಯತಕ್ಕಂಥದ್ದು ಕಟ್ಟ ಕಡೆಯ ಮನುಷ್ಯ. ಯಾರು ಕೊನೆಯಲ್ಲಿದ್ದಾರೆ ಆ ಮನುಷ್ಯರು ತಲೆಗೊಳೆಯೋದು. ಅವ್ರಿಗೆ ನ್ಯಾಯ ಸಿಕ್ಕಬೇಕು, ಅದು ಎಲ್ರಿಗೂ ಸಿಕ್ಕಬೇಕು ನ್ಯಾಯ. ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ, ಯಾರು ನ್ಯಾಯದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮೊದಲು ನ್ಯಾಯ ಸಿಕ್ಕಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದರೆ, ಅಧಿಕಾರ ಬಲಾಢ್ಯರ ಕೈಲಿ ಇರಬಾರದು. ಅಧಿಕಾರ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಹತ್ರ ಇರಬೇಕೇ ಹೊರತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದನ್ನು ಇವತ್ತು ಜ್ಞಾಪಕ ಮಾಡ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಮಾಡಬೇಕಾಗಿರೋದು, ದೇವರು ಕೂಡ ಒಪ್ಕೊಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ದೇವರು ನೀವು ಕೇಳ್ದದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಯಾವಾಗ ಅಂತಂದರೆ, ನೀವು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದಾಗ. ಕೆಟ್ಟದ್ದು ಮಾಡಬಾರ್ದು ಯಾರಿಗೂ, ಎಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಭಾವನೆಯನ್ನು ಇದು ಮಾಡಬೇಕು. ಆಗ ಮಾತ್ರ ಈ ದೇವರು ಇದೆಯಲ್ಲ, ದಂಡನ ಮಾರಮ್ಮ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಪ್ರತಿನಿತ್ಯ ಪೂಜೆ ಮಾಡ್ತೀರಲ್ಲ, ಆ ಪೂಜೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಬೇರೆಯವ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಮಾಡ್ತೀರಿ ಅಲ್ವಾ? ಆಗ ಮಾತ್ರ ದೇವರು ನೀವು ಇಷ್ಟೊಂದು ಸುಂದರವಾದಂಥ ದೇವಸ್ಥಾನ ಕಟ್ಟಿದೋದಕ್ಕೆ ಸಾರ್ಥಕ ಆಗ್ತದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಹೇಳಿ, ನಾನು ಹೆಗ್ಗಡದೇವನ ಕೋಟೆಗೆ ಹೋಗ್ಬೇಕೀಗ. ಅಲ್ಲಿ ಒಂದು ಇಂಥದ್ದೇ ಜಾತ್ರೆ ನಡೀತದೆ, ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲಿ ಎಂಥ ಊರದು? ಶಿರ್ಮಳ್ಳಿಗೆ ಹೋಗಬೇಕು. ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಪಿಲ್ಲಳ್ಳಿ ಗ್ರಾಮದ ಜನರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಈ ದೇವಸ್ಥಾನ, ದಂಡಿನ ಮಾರಮ್ಮ ದೇವಸ್ಥಾನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಿಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ, ಪಿಲ್ಲಳ್ಳಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.